ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಅಭಿನಯ ಚಕ್ರವರ್ತಿ, ಬಾದ್ಶಾ, ಕಿಚ್ಚ ಸುದೀಪ್ ಸರ್ ಕನ್ನಡ ರೀಮೇಕ್ ಮೂವೀಸ್ ಮತ್ತು ಅವು ಯಾವ ವರ್ಷ ರಿಲೀಸ್ ಆದವು ಮತ್ತು ಅವು ಆಗ ಅವರ ವಯಸ್ಸು ಎಷ್ಟಿತ್ತು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೀನಿ. ಹಾಗಾದರೆ ತಡ ಯಾಕೆ, ವಿಡಿಯೋನ ಶುರು ಮಾಡೋಣವಾ? ಅವರ ಮೊದಲನೇ ಸಿನಿಮಾ ಸ್ನೇಹಿತರೆ ಹುಚ್ಚ. ಈ ಸಿನಿಮಾವು ಬಂದ್ಬಿಟ್ಟು ಜುಲೈ 6, 2001ರಲ್ಲಿ ರಿಲೀಸ್ ಆಗಿರುತ್ತೆ ಸ್ನೇಹಿತರೆ, ಮತ್ತು ಆಗ ಅವರ ವಯಸ್ಸು 29. ಈ ಸಿನಿಮಾವು ತಮಿಳಿನ ಸೇತು ಸಿನಿಮಾದ ರೀಮೇಕ್. ಆ ಸಿನಿಮಾವು 1999ರಲ್ಲಿ ತೆರೆ ಕಂಡಿರುತ್ತೆ ಸ್ನೇಹಿತರೆ. ಅವರ ಎರಡನೇ ಸಿನಿಮಾ ಬಂದು ಸ್ನೇಹಿತರೆ ವಾಲಿ. ಈ ಸಿನಿಮಾವು ಅಕ್ಟೋಬರ್ 19, 2001ರಲ್ಲಿ ತೆರೆ ಕಂಡಿರುತ್ತೆ. ಆಗ ಅವರ ವಯಸ್ಸು 29 ಸ್ನೇಹಿತರೆ. ಈ ಸಿನಿಮಾವು ತಮಿಳಿನ ವಾಲಿ ಸಿನಿಮಾದ ರೀಮೇಕ್. ಆ ಸಿನಿಮಾವು ಕೂಡ 1999ರಲ್ಲಿ ತೆರೆ ಕಂಡಿರುತ್ತೆ ಸ್ನೇಹಿತರೆ. ಹಾಗೆ ಅವರ ಮೂರನೇ ಸಿನಿಮಾ ಬಂದು ದಮ್. ಈ ಸಿನಿಮಾವು 27 ಸೆಪ್ಟೆಂಬರ್ 2002ರಲ್ಲಿ ರಿಲೀಸ್ ಆಗಿರುತ್ತೆ. ಆಗ ಅವರ ವಯಸ್ಸು 30 ವರ್ಷ ಸ್ನೇಹಿತರೆ. ಈ ಸಿನಿಮಾ ಕೂಡ ತಮಿಳಿನ ದೀನ ಸಿನಿಮಾದ ರೀಮೇಕ್. ಈ ಸಿನಿಮಾ ಕೂಡ 2001ರಲ್ಲಿ ತೆರೆ ಕಂಡಿರುತ್ತೆ ಸ್ನೇಹಿತರೆ. ಮತ್ತು ಅವರ ನಾಲ್ಕನೇ ಸಿನಿಮಾ ಬಂದು ಸ್ವಾತಿ ಮುತ್ತು. ಈ ಸಿನಿಮಾವು 26 ಡಿಸೆಂಬರ್ 3ರಂದು ರಿಲೀಸ್ ಆಗಿರುತ್ತೆ. ಆಗ ಅವರ ವಯಸ್ಸು 31. ಈ ಸಿನಿಮಾವು ತೆಲುಗಿನ ಸ್ವಾತಿ ಮುತ್ಯಂ ಎಂಬ ತೆಲುಗು ಮೂವಿಯ ರೀಮೇಕ್ ಸ್ನೇಹಿತರೆ. ಈ ಸಿನಿಮಾವು 1986ರಲ್ಲಿ ತೆರೆ ಕಂಡಿರುತ್ತೆ. ಅವರ ಐದನೇ ಸಿನಿಮಾ ಬಂದು ಸ್ನೇಹಿತರೆ ಕಾಶಿ ಫ್ರಮ್ ವಿಲೇಜ್. ಈ ಸಿನಿಮಾವು 1 ಏಪ್ರಿಲ್ 2005ರಲ್ಲಿ ತೆರೆ ಕಂಡಿರುತ್ತೆ. ಆಗ ಅವರ ವಯಸ್ಸು 33 ಸ್ನೇಹಿತರೆ. ಮತ್ತು ಈ ಸಿನಿಮಾವು ಭಗವತಿ ಎಂಬ ತಮಿಳು ಮೂವಿಯ ರೀಮೇಕ್ ಸ್ನೇಹಿತರೆ. ಮತ್ತು ಅವರ ಆರನೇ ಸಿನಿಮಾ ಬಂದು ಸೈ. ಈ ಸಿನಿಮಾವು ಜುಲೈ 1, 2005ರಲ್ಲಿ ತೆರೆ ಕಂಡಿರುತ್ತೆ. ಆಗ ಅವರ ವಯಸ್ಸು 33 ಸ್ನೇಹಿತರೆ. ಮತ್ತು ಈ ಸಿನಿಮಾ ಬಂದು ತಮಿಳಿನ ದಿಲ್ ಮೂವಿಯ ರೀಮೇಕ್. ಈ ಸಿನಿಮಾ ಬಂದು 2001ರಲ್ಲಿ ತೆರೆ ಕಂಡಿರುತ್ತೆ. ಅವರ ಏಳನೇ ಸಿನಿಮಾ ಬಂದು ಮೈ ಆಟೋಗ್ರಾಫ್. ಈ ಸಿನಿಮಾವು 17 ಫೆಬ್ರವರಿ 2006ರಂದು ತೆರೆ ಕಂಡಿರುತ್ತೆ. ಆಗ ಅವರ ವಯಸ್ಸು 34 ವರ್ಷ ಸ್ನೇಹಿತರೆ. ಮತ್ತು ಈ ಸಿನಿಮಾ ಕೂಡ ತಮಿಳಿನ ಆಟೋಗ್ರಾಫ್ ಸಿನಿಮಾದ ರೀಮೇಕ್. ಈ ಸಿನಿಮಾವು 2004ರಲ್ಲಿ ತೆರೆ ಕಂಡಿರುತ್ತೆ. ಅವರ ಎಂಟನೇ ಸಿನಿಮಾ ಬಂದು ನಂಬರ್ 73 ಶಾಂತಿನಿವಾಸ. ಈ ಸಿನಿಮಾವು 15 ಜೂನ್ 2007ರಲ್ಲಿ ತೆರೆ ಕಂಡಿರುತ್ತೆ. ಆಗ ಅವರ ವಯಸ್ಸು 34 ಸ್ನೇಹಿತರೆ. ಈ ಸಿನಿಮಾವು ಹಿಂದಿ ಸಿನಿಮಾದ ರೀಮೇಕ್, ಬಾವರ್ಚಿ ಸಿನಿಮಾದ ರೀಮೇಕ್. ಅವರ 9ನೇ ಸಿನಿಮಾ ನಮ್ಮಣ್ಣ. ಈ ಸಿನಿಮಾವು 18 ನವೆಂಬರ್ 2005ರಂದು ತೆರೆ ಕಂಡಿರುತ್ತೆ. ಆಗ ಅವರ ವಯಸ್ಸು 33 ಸ್ನೇಹಿತರೆ. ಮತ್ತು ಈ ಸಿನಿಮಾವು ತೆಲುಗಿನ ಅಣ್ಣ ಸಿನಿಮಾದ ರೀಮೇಕ್. ಈ ಸಿನಿಮಾವು 1994ರಲ್ಲಿ ತೆರೆ ಕಂಡಿರುತ್ತೆ. ಅವರ 10ನೇ ಸಿನಿಮಾ ಕಾಮಣ್ಣನ ಮಕ್ಕಳು. ಈ ಸಿನಿಮಾ 20 ಜೂನ್ 2008ರಂದು ತೆರೆ ಕಂಡಿರುತ್ತೆ. ಆಗ ಅವರ ವಯಸ್ಸು 36 ವರ್ಷ ಸ್ನೇಹಿತರೆ. ಈ ಸಿನಿಮಾವು ಮಲಯಾಳಂನ ತೊಮ್ಮನುಂ ಮಕ್ಕಳುಂ 18 ಮಲಯಾಳಂ ಮೂವಿಯ ರೀಮೇಕ್. ಅವರ 11ನೇ ಸಿನಿಮಾ ಸ್ನೇಹಿತರೆ ಮಸ್ತ್ ಮಜಾ ಮಾಡಿ. ಈ ಸಿನಿಮಾವು 12 ಡಿಸೆಂಬರ್ 2008ರಂದು ತೆರೆ ಕಂಡಿರುತ್ತೆ. ಆಗ ಅವರ ವಯಸ್ಸು 36 ಸ್ನೇಹಿತರೆ. ಈ ಸಿನಿಮಾವು ಹಿಂದಿಯ ಸಂಜಯ್ ದತ್ ಅವರ ದಮ್ಮಾಲ್ ಸಿನಿಮಾದ ರೀಮೇಕ್ ಸ್ನೇಹಿತರೆ. ಆ ಸಿನಿಮಾವು 2007ರಲ್ಲಿ ತೆರೆ ಕಂಡಿರುತ್ತೆ. ಮತ್ತು ಅವರ 12ನೇ ಸಿನಿಮಾ ಬಂದು ಸ್ನೇಹಿತರೆ ವೀರಮದಕರಿ. ಈ ಸಿನಿಮಾವು 20 ಮಾರ್ಚ್ 2009ರಂದು ತೆರೆ ಕಂಡಿರುತ್ತೆ. ಆಗ ಅವರ ವಯಸ್ಸು 37 ಸ್ನೇಹಿತರೆ. ಈ ಸಿನಿಮಾವು ತೆಲುಗಿನ ಬ್ಲಾಕ್ ಬಸ್ಟರ್ ಮೂವಿ ಆದಂಥ ವಿಕ್ರಮಾರ್ಕುಡು ಸಿನಿಮಾದ ರೀಮೇಕ್ ಸ್ನೇಹಿತರೆ. ಈ ಸಿನಿಮಾವು 2006ರಲ್ಲಿ ತೆರೆ ಕಂಡಿರುತ್ತೆ. ಅವರ 13ನೇ ಸಿನಿಮಾ ಬಂದು ಸ್ನೇಹಿತರೆ ಮಿಸ್ಟರ್ ತೀರ್ಥ. ಈ ಸಿನಿಮಾವು 25 ಜೂನ್ 2010ರಂದು ತೆರೆ ಕಂಡಿರುತ್ತೆ. ಆಗ ಅವರ ವಯಸ್ಸು 36 ಸ್ನೇಹಿತರೆ. ಈ ಸಿನಿಮಾವು ಮಲಯಾಳಂನ ಸ್ಪದಿಕಂ ಸಿನಿಮಾದ ರೀಮೇಕ್. ಅವರ 14ನೇ ಸಿನಿಮಾ ಬಂದು ಕಿಚ್ಚ ಹುಚ್ಚ. ಈ ಸಿನಿಮಾವು 10 ಅಕ್ಟೋಬರ್ 2010ರಂದು ತೆರೆ ಕಂಡಿರುತ್ತೆ. ಆಗ ಅವರ ವಯಸ್ಸು 38 ಸ್ನೇಹಿತರೆ. ಈ ಸಿನಿಮಾವು ತಮಿಳಿನ ಚಿತ್ರಂ ಪೇಸ್ತದಿ ಸಿನಿಮಾದ ರೀಮೇಕ್ ಸ್ನೇಹಿತರೆ.
ಇವರ 15ನೇ ಸಿನಿಮಾ ಕೆಂಪೇಗೌಡ. ಈ ಸಿನಿಮಾ 11 ಮಾರ್ಚ್ 2011ರಲ್ಲಿ ತೆರೆ ಕಂಡಿರುತ್ತೆ. ಆಗ ಅವರ ವಯಸ್ಸು 39 ಸ್ನೇಹಿತರೆ. ಈ ಸಿನಿಮಾವು ತಮಿಳಿನ ಸಿಂಗಂ ಸಿನಿಮಾದ ರೀಮೇಕ್. ಈ ಸಿನಿಮಾವು 2010ರಂದು ತೆರೆ ಕಂಡಿರುತ್ತೆ ಸ್ನೇಹಿತರೆ. ಅವರ 16ನೇ ಸಿನಿಮಾ ಬಂದು ವರದನಾಯಕ. ಆ ಸಿನಿಮಾವು ಜನವರಿ 25, 2013ರಲ್ಲಿ ತೆರೆ ಕಂಡಿರುತ್ತೆ. ಆಗ ಅವರ ವಯಸ್ಸು 41. ಈ ಸಿನಿಮಾವು ತೆಲುಗಿನ ಲಕ್ಷಂ ಸಿನಿಮಾದ ರೀಮೇಕ್ ಸ್ನೇಹಿತರೆ. ಈ ಸಿನಿಮಾವು 2007ರಲ್ಲಿ ತೆರೆ ಕಂಡಿರುತ್ತೆ. ಅವರ 17ನೇ ಸಿನಿಮಾ ಬಂದು ಮಾಣಿಕ್ಯ ಸ್ನೇಹಿತರೆ. ಈ ಸಿನಿಮಾವು 25 ಜೂನ್ 2014ರಂದು ತೆರೆ ಕಂಡಿರುತ್ತೆ. ಆಗ ಅವರ ವಯಸ್ಸು 42. ಈ ಸಿನಿಮಾವು ತೆಲುಗಿನ ಮಿರ್ಚಿ ಸಿನಿಮಾದ ರೀಮೇಕ್ ಸ್ನೇಹಿತರೆ. ಈ ಸಿನಿಮಾವು 2013ರಲ್ಲಿ ತೆರೆ ಕಂಡಿರುತ್ತೆ ಸ್ನೇಹಿತರೆ. ಅವರ 18ನೇ ಸಿನಿಮಾ ಬಂದು ರನ್ನ. ಈ ಸಿನಿಮಾವು 14 ಜೂನ್ 2015ರಂದು ತೆರೆ ಕಂಡಿರುತ್ತೆ. ಆಗ ಅವರ ವಯಸ್ಸು 43. ಈ ಸಿನಿಮಾವು ತೆಲುಗಿನ ಅತ್ತಾರಿಂಟಿಕಿ ದಾರಿದಿ ಸಿನಿಮಾದ ರೀಮೇಕ್ ಸ್ನೇಹಿತರೆ. ಈ ಸಿನಿಮಾವು 2013ರಲ್ಲಿ ತೆರೆ ಕಂಡಿರುತ್ತೆ. ಅವರ 19ನೇ ಸಿನಿಮಾ ಬಂದು ಮುಕುಂದ ಮುರಾರಿ. ಈ ಸಿನಿಮಾವು 28 ಅಕ್ಟೋಬರ್ 2016ರಂದು ತೆರೆ ಕಂಡಿರುತ್ತೆ. ಆಗ ಅವರ ವಯಸ್ಸು 43. ಈ ಸಿನಿಮಾವು ಹಿಂದಿಯ ಅಕ್ಷಯ್ ಕುಮಾರ್ ಅವರ ಓ ಮೈ ಗಾಡ್ ಸಿನಿಮಾದ ರೀಮೇಕ್. ಈ ಸಿನಿಮಾವು 2012ರಲ್ಲಿ ತೆರೆ ಕಂಡಿರುತ್ತೆ. ಮತ್ತು ಅವರ 20ನೇ ಸಿನಿಮಾ ಬಂದು ಸ್ನೇಹಿತರೆ ಅಂಬಿ ನಿನಗೆ ವಯಸ್ಸಾಯಿತು. ಈ ಸಿನಿಮಾವು 27 ಸೆಪ್ಟೆಂಬರ್ 2018ರಂದು ತೆರೆ ಕಂಡಿರುತ್ತೆ. ಆಗ ಅವರ ವಯಸ್ಸು 45. ಈ ಸಿನಿಮಾವು ತಮಿಳಿನ ಪಾಪಂಡಿ ಸಿನಿಮಾದ ರೀಮೇಕ್.